2024ರ ಒಂದು ಕತ್ತಲೆ ರಾತ್ರಿ ಅಮೆರಿಕಾದ ಆರಿಜೋನಾದಲ್ಲಿರೋ ಜೆನಿಫರ್ಗೆ ಒಂದು ಅಪರಿಚಿತ ನಂಬರ್ ಇಂದ ಕಾಲ್ ಬರುತ್ತೆ. ಫೋನ್ ರಿಸೀವ್ ಮಾಡಿದ ತಕ್ಷಣ ಅದರಲ್ಲಿ ತನ್ನ 15 ವರ್ಷದ ಮಗಳು ಬ್ರಿಯಾನಾಳ ಧ್ವನಿ. ಅವಳ ಮಗಳು ಅಳುತ್ತಾ ಕಿರ್ಚುತ್ತಾ, ಮಮ್ಮಿ, ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ದಯವಿಟ್ಟು ನನ್ನನ್ನು ಬದುಕಿಸಿ ಅಂತ ಹೇಳ್ತಾ ಇರ್ತಾಳೆ. ತಕ್ಷಣ ಯಾರೋ ಒಬ್ಬ ವ್ಯಕ್ತಿ ಫೋನನ್ನ ಕಸಿದುಕೊಂಡು, ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ, ನಿನ್ನ ಮಗಳ ಪ್ರಾಣ ಉಳಿಬೇಕಂದ್ರೆ ಈಗಲೇ $1 ಮಿಲಿಯನ್ ಟ್ರಾನ್ಸ್ಫರ್ ಮಾಡು, ಇಲ್ಲದಿದ್ರೆ ನಿನ್ನ ಮಗಳನ್ನ ಮುಗಿಸಿ ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಆ ತಾಯಿ ಮಗಳ ಅಳೋ ಧ್ವನಿ ಕೇಳಿ ಜಗತ್ತೇ ಮುಳುಗೋದಾಗೆ ಅಳೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಆ ಮಗಳು ಕಿಡ್ನಾಪ್ ಆಗೇ ಇರ್ಲಿಲ್ಲ. ಅವಳು ತನ್ನ ರೂಮ್ ನಲ್ಲಿ ಆರಾಮಾಗಿ ಮಲಗಿದ್ಲು. ಹಾಗಾದ್ರೆ ಫೋನ್ ನಲ್ಲಿ ಮಾತಾಡಿದ್ದ ಆ ವ್ಯಕ್ತಿ ಯಾರು? ಸ್ನೇಹಿತರೆ, ಹೌದು, ಜೆನಿಫರ್ ಕೇಳಿದ್ದು ತನ್ನ ಮಗಳ ಧ್ವನಿಯಲ್ಲ, ಅದು ತನ್ನ ಮಗಳ ಡಿಜಿಟಲ್ ಕ್ಲೋನ್. ಕೇವಲ 3 ಸೆಕೆಂಡ್ ಮಾತಾಡಿದ್ದ ಧ್ವನಿಯನ್ನ ಇಟ್ಕೊಂಡು ಸೃಷ್ಟಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೆವ್ವವನ್ನ. ವಾಚ್ ಮಿಸ್ಟ್ರಿ ಇಂಡಿಯಾದ ಈ ಇನ್ವೆಸ್ಟಿಗೇಟಿವ್ ಎಪಿಸೋಡ್ನಲ್ಲಿ ನಿಮ್ಮ ಅಸ್ತಿತ್ವವನ್ನೇ ಕದಿಯಬಲ್ಲ ಸೈಬರ್ ಲೋಕದ ಕರಾಳ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಈ ವಿಡಿಯೋ ನೋಡಿದ್ಮೇಲೆ ನೀವು ನಿಮ್ಮ ವಿಡಿಯೋ ಇರಲಿ ಒಂದು ಸ್ಟೇಟಸ್ ಹಾಕೋದಿಕ್ ಕೂಡ ಹೆದರ್ತೀರಾ. ಹಾಗಾದ್ರೆ ಅದೇನು ನೋಡೋಣ. ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ರೀಲ್ಸ್ ನೋಡ್ತೀವಿ, ರೀಲ್ಸ್ ಅಪ್ಲೋಡ್ ಮಾಡ್ತೀವಿ, ಪೋಸ್ಟ್ ಹಾಕ್ತೀವಿ, ಪ್ರಕೃತಿಯ ಮಧ್ಯೆ ನಿಂತು ಆಯ್ ಅಂತ ವಿಡಿಯೋ ಮಾಡಿ ಸ್ಟೇಟಸ್ ಕೂಡ ಹಾಕ್ತೀವಿ. ನಮಗೆ ಕೇವಲ ಇದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಆದ್ರೆ ಸೈಬರ್ ಲೋಕದಲ್ಲಿ ತೆರೆಮರೆಯಲ್ಲಿ ಕೂತಿರೋ ಡಿಜಿಟಲ್ ಪ್ರೇತಾತ್ಮಗಳಿಗೆ ಇದೊಂದು ದೊಡ್ಡ ಅಸ್ತ್ರ. ಸದ್ಯಕ್ಕೆ ಜಗತ್ತಿನಲ್ಲಿ ಒಂದು ಥಿಯರಿ ಓಡಾಡ್ತಾ ಇದೆ, ಅದೇ ಡಿಜಿಟಲ್ ಐಡೆಂಟಿಟಿ ಥೆಫ್ಟ್. ಹೌದು, ಇಂಟರ್ನೆಟ್ ಅಲ್ಲಿ ನೀವು ಮಾತಾಡಿರೋ ಕೇವಲ 3 ಸೆಕೆಂಡ್ ಆಡಿಯೋ ಸಿಕ್ಕಿದ್ರೆ ಸಾಕು, ಎಕ್ಸಾಕ್ಟ್ ನಿಮ್ಮ ವಾಯ್ಸ್ ಅನ್ನ ಕಾಪಿ ಮಾಡಿ ನಿಮ್ಮದೇ ಶೈಲಿಯಲ್ಲಿ ಬೇರೆ ಯಾರೋ 100 ಗಂಟೆ ಆರಾಮಾಗಿ ಮಾತಾಡ್ಬೋದು. ಜೆನಿಫರ್ ಪ್ರಕರಣದಲ್ಲೂ ಇದೇ ನಡೆದಿದ್ದು. ಕಿಡ್ನಾಪರ್ಸ್ಗಳು ಜೆನಿಫರ್ ಮಗಳ ಆಡಿಯೋವನ್ನ ಸೋಷಿಯಲ್ ಮೀಡಿಯಾದ ಒಂದು ವಿಡಿಯೋದಿಂದ ಕದ್ದು ಅದನ್ನ AI ಟೂಲ್ಗೆ ಹಾಕಿ ಡಿಜಿಟಲ್ ಕ್ಲೋನ್ ನ ಕ್ರಿಯೇಟ್ ಮಾಡಿರ್ತಾರೆ. ಇದರಿಂದ ಅವರು ಕಿಡ್ನಾಪ್ ಡ್ರಾಮಾನ ಕ್ರಿಯೇಟ್ ಮಾಡ್ತಾರೆ. ಯೋಚನೆ ಮಾಡಿ, ನಿಮ್ಮ ತಂದೆ, ನಿಮ್ಮ ತಾಯಿ ಅಥವಾ ನಿಮ್ಮ ಮಡದಿಗೆ ಯಾರೋ ನಿಮ್ಮದೇ ಧ್ವನಿಯಲ್ಲಿ ಕಾಲ್ ಮಾಡಿ ನಾನು ಆಪತ್ತಿನಲ್ಲಿದ್ದೀನಿ ಅಂತ ಹಣ ಕೇಳಿದ್ರೆ ಅವರು ನಂಬದೇ ಇರಲು ಸಾಧ್ಯನಾ? ಬರೀ ಧ್ವನಿ ಮಾತ್ರ ಅಲ್ಲ, ಈಗ ಕಣ್ಣೆದುರ ಕಾಣೋ ಮನುಷ್ಯ ಕೂಡ ಸುಳ್ಳಾಗೋ ಕಾಲ ಬಂದಿದೆ. 2024 ಹಾಂಗ್ಕಾಂಗ್ ನಲ್ಲಿ ನಡೆದ ಒಂದು ಘಟನೆ ಇಂಟರ್ಪೋಲ್ ಅಧಿಕಾರಿಗಳನ್ನೇ ನಡುಗಿಸಿತ್ತು. ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯ ಫೈನಾನ್ಸ್ ಆಫೀಸರ್ಗೆ ತನ್ನದೇ ಕಂಪನಿಯ CEO ಇಂದ ಒಂದು ಮೇಲ್ ಬರುತ್ತೆ. ತುಂಬಾ ಸೀಕ್ರೆಟ್ ಆದ ಒಂದು ಪ್ರಾಜೆಕ್ಟ್ ಇದೆ, ಈಗಲೇ ವಿಡಿಯೋ ಕಾನ್ಫರೆನ್ಸ್ಗೆ ಜಾಯ್ನ್ ಆಗಿ ಅಂತ ಮೇಲ್ ಬಂದಿರುತ್ತೆ. ಆ ಆಫೀಸರ್ ತಕ್ಷಣ ಕಾಲ್ಗೆ ಜಾಯ್ನ್ ಆಗ್ತಾರೆ. ಆ ಕಾಲ್ನಲ್ಲಿ ಕೇವಲ ಕಂಪನಿಯ CEO ಮಾತ್ರ ಇರೋದಿಲ್ಲ, ಅಲ್ಲಿ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಹಾಗೂ ಇತರ ಬೋರ್ಡ್ ಮೆಂಬರ್ಸ್ಗಳು ಲೈವ್ ನಲ್ಲಿ ಇರ್ತಾರೆ. ಅವರೆಲ್ಲರೂ ಆಫೀಸರ್ ಜೊತೆ ಮಾತಾಡಿ ಕಂಪನಿಯ ಸೀಕ್ರೆಟ್ ಅಕೌಂಟ್ ಇಂದ 200 ಕೋಟಿ ರೂಪಾಯಿಯನ್ನ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಿಕ್ಕೆ ಹೇಳ್ತಾರೆ. We must proceed with the transfer immediately. No one outside this call can know. ಆ ಆಫೀಸರ್ ಬಾಸ್ ಕಣ್ಣೆದುರೇ ಇದ್ದಿದ್ರಿಂದ ಯಾವುದೇ ಅನುಮಾನ ಇಲ್ಲದೆ ಹಣ ಟ್ರಾನ್ಸ್ಫರ್ ಮಾಡ್ತಾರೆ. The trade is verified. Move the funds now.
ಒಂದು ವಾರದ ನಂತರ ನಿಜವಾದ ಬಾಸ್ ಆಫೀಸ್ಗೆ ಬಂದಾಗ್ಲೇ ಗೊತ್ತಾಗೋದು ಆ ಕಾಲ್ನಲ್ಲಿ ಇದ್ದವರು ಯಾರು ನಿಜವಾದ ಮನುಷ್ಯರೇ ಅಲ್ಲ. ಅವರೆಲ್ಲರೂ AI ಡೀಪ್ ಫೇಕ್ ಕ್ಲೋನ್ಸ್. ಬರೀ ಬಾಸ್ ಮಾತ್ರ ಅಲ್ಲ, ಆಫೀಸಲ್ಲಿ ಇದ್ದ ಎಲ್ಲ ಮೆಂಬರ್ಸ್ಗಳ AI ಕ್ಲೋನ್ ಮಾಡಿ 200 ಕೋಟಿ ರೂಪಾಯಿಯನ್ನ ದೋಚಲಾಯಿತು. ಇತಿಹಾಸದಲ್ಲೇ ಈ ತರ ಒಂದು ಡಿಜಿಟಲ್ ದರೋಡೆಯನ್ನ ಯಾರೂ ಕೂಡ ಕಂಡಿರಲಿಲ್ಲ. ಇಂಟರ್ನೆಟ್ನ ಕತ್ತಲೆ ಲೋಕದಲ್ಲಿ ಅಂದ್ರೆ ಡಾರ್ಕ್ ವೆಬ್ನಲ್ಲಿ ಈಗ ಒಂದು ಥಿಯರಿ ಓಡಾಡ್ತಾ ಇದೆ. ಅದು ಏನಂದ್ರೆ ಡೆಡ್ ರಿಂಗರ್ಸ್ ಥಿಯರಿ. ಈ ಥಿಯರಿ ಪ್ರಕಾರ ಇನ್ನು 5 ರಿಂದ 10 ವರ್ಷದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಅವನದೇ ತರಹದ ಇನ್ನೊಂದು ಅಸ್ತಿತ್ವ ಇರುತ್ತೆ. ಅಂದ್ರೆ ನಿಮ್ ತರಾನೇ ಇನ್ನೊಬ್ಬ ಇರ್ತಾನೆ. ಒಂದು ನೀವು ರಕ್ತ ಮಾಂಸ ಇರೋ ಮನುಷ್ಯ, ಇನ್ನೊಂದು ನಿಮ್ಮದೇ ಆದ ಕೃತಕ ರೂಪ. ಅದು ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇರುತ್ತೆ. ನಿಮ್ಮ ಫೋಟೋ, ನಿಮ್ಮ ವಿಡಿಯೋ, ನಿಮ್ಮ ಧ್ವನಿಯನ್ನ ಬಳಸಿ ಈ ಡಿಜಿಟಲ್ ಲೋಕ ನಿಮ್ಮನ್ನೇ ರಿಪ್ಲೇಸ್ ಮಾಡ್ಬೋದು. ನಿಮ್ಮ ಅರಿವಿಲ್ಲದಂತೆ ನಿಮ್ಮ ಹೆಸರಿನಲ್ಲಿ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಯಾರನ್ನೋ ಕೊಲೆ ಮಾಡ್ಬೋದು, ಎಂತಹ ಕ್ರೈಮ್ ಅನ್ನ ಬೇಕಾದ್ರೂ ಮಾಡ್ಬೋದು. ಸಿನಿಮಾದಲ್ಲಿ ಬರೋ ಸೈನ್ಸ್ ಫಿಕ್ಷನ್ ಕಥೆಗಳು ಇವತ್ತು ನಮ್ಮ ಕಣ್ಣೆದುರೇ ನಿಜವಾಗ್ತಾ ಇದೆ. ವಿಧಿಲಿಖಿತವನ್ನ ಯಾರು ಕೂಡ ಅಳಿಸಲಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಸೈಬರ್ ವಿಧಿಲಿಖಿತ ಮನುಕುಲದ ನೆಮ್ಮದಿಯನ್ನೇ ಹಾಳು ಮಾಡೋದಿಕ್ಕೆ ದೊಡ್ಡ ಸಂಚು ರೂಪಿಸ್ತಾ ಇದೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ನೆನಪಿಡಿ, ಇನ್ನು ಮುಂದೆ ನಿಮ್ಮ ಹತ್ತಿರದವರೇ ಆಗ್ಲಿ ಫೋನ್ ಕಾಲ್ ನಲ್ಲಿ ನಿಮ್ಮ ಬಳಿ ಹಣ ಕೇಳಿದ್ರೆ ಅಥವಾ ಆಪತ್ತಿನಲ್ಲಿದ್ದೀನಿ ಅಂತ ಹೇಳಿದ್ರೆ ತಕ್ಷಣ ಗಾಬರಿ ಆಗ್ಬೇಡಿ. ಅವರಿಗಷ್ಟೇ ಗೊತ್ತಿರೋ ಒಂದು ಸೀಕ್ರೆಟ್ ಪ್ರಶ್ನೆಯನ್ನ ಕೇಳಿ. ಅದು ನಿಮ್ಮ ಸೀಕ್ರೆಟ್ ಫ್ಯಾಮಿಲಿ ಕೋಡ್ ಆಗಿರ್ಲಿ. ಹಾಗೆ ಯಾವುದೇ ಅಪರಿಚಿತ ಲಿಂಕ್ಗಳನ್ನ ಸುಮ್ಮನೆ ಕ್ಲಿಕ್ ಮಾಡಬೇಡಿ. ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಿಮ್ಮ ಪರ್ಸನಲ್ ವಿಷಯಗಳನ್ನಾಗ್ಲಿ ಅಥವಾ ಯಾವುದೇ ಬೇರೆ ಇರೋ ವಿಡಿಯೋಗಳನ್ನಾಗ್ಲಿ ಸುಮ್ಮನೆ ಅಪ್ಲೋಡ್ ಮಾಡಬೇಡಿ. ತಂತ್ರಜ್ಞಾನ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಮನುಷ್ಯನ ಜಾಗೃತಿಯೇ ಅದಕ್ಕೊಂದು ಅಂತಿಮ ಬ್ರೇಕ್. ಈ ಕತ್ತಲೆಯ ಇಂಟರ್ನೆಟ್ ಮಾಯಾಜಾಲದ ಬಗ್ಗೆ ನಿಮಗೇನನ್ಸುತ್ತೆ? ಹಾಗೆ ನೀವ್ ಯಾವತ್ತಾದ್ರೂ ಈ ತರ ಸೈಬರ್ ವಂಚನೆಗಳಿಗೆ ಒಳಗಾಗಿದ್ದೀರಾ? ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಮಿಸ್ಟ್ರಿ ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.